ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನ ಹೆಚ್ಚಿಸುವಂತಹ ದೃಷ್ಟಿಯಿಂದ ಪುತ್ತೂರು ತಾಲೂಕು ಮಟ್ಟದಲ್ಲಿ ದಾಖಲಾತಿ ಆಂದೋಲನವನ್ನ ಆಯೋಜಿಸಲಾಗ್ತಾ ಇದ್ದು, ತಾಲೂಕಿನಲ್ಲಿ ಕಳೆದ ವರ್ಷಕ್ಕಿಂತ 5% ಹೆಚ್ಚು ದಾಖಲಾತಿಯ ಗುರಿ ಹೊಂದಲಾಗಿದೆ ಎಂದು ಪುತ್ತೂರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸಿ ತಿಳಿಸಿದರು. ಇವರು ಗುರುವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಣದಿಂದ ಯಾವುದೇ ಮಗು ವಂಚಿತ ಆಗಬಾರದು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸುವ ದೃಷ್ಟಿಯಿಂದ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿವಿಧ ಸೌಲಭ್ಯಗಳ ಕುರಿತು ಪೋಷಕರ ಮನವೊಲಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ಆಯ್ದ 15 ಜಿಲ್ಲೆಗಳಲ್ಲಿ ದ್ವಿಭಾಷಾ ಬೋಧನಾ ಕಲಿಕೆಯನ್ನ ಸರ್ಕಾರ ಜಾರಿ ಮಾಡಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ದ್ವಿಭಾಷಾ ಬೋಧನೆ ಅನುಷ್ಠಾನಗೊಳ್ಳಲಾಗಿದೆ. ಈ ಬಾರಿ ತಾಲೂಕಿನಲ್ಲಿ SSLCಯಲ್ಲಿ ಮಕ್ಕಳ ಸಾಧನೆ ಉತ್ತಮ ಆಗಿದ್ದು 98.58% ಫಲಿತಾಂಶ ಬಂದಿದೆ. ಸರ್ಕಾರಿ ಶಾಲೆಗಳ ಫಲಿತಾಂಶ 96% ಆಗಿದ್ದು 23ರ ಪೈಕಿ 14 ಸರ್ಕಾರಿ ಶಾಲೆಗಳು 100% ಫಲಿತಾಂಶವನ್ನು ದಾಖಲಿಸಿದೆ. ಇನ್ನು ತಾಲೂಕಿನ 23 ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದಲೇ LKG, UKG ತರಗತಿಗಳನ್ನು ನಡೆಸಲಾಗ್ತಾ ಇದ್ದು, 2 KPS ಶಾಲೆಗಳು, 3 PM ಶ್ರೀ ಶಾಲೆಗಳು ಕಾರ್ಯಾಚರಿಸ್ತಾ ಇದೆ. 210 ಶಿಕ್ಷಕರ ಕೊರತೆ ಇದ್ದು, ಅದನ್ನು ಜೂನ್ ಪ್ರಾರಂಭದಲ್ಲೇ ಅತಿಥಿ ಶಿಕ್ಷಕರ ನೇಮಕದ ಮೂಲಕ ಭರ್ತಿ ಮಾಡಲಾಗುತ್ತೆ. ಇನ್ನು ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುರಸ್ತಿಗೆ ಸಂಬಂಧಿಸಿ 90 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ಕಳುಹಿಸಲಾಗಿದ್ದು, 52 ಕೊಠಡಿಗಳ ದುರಸ್ತಿಯ ಬೇಡಿಕೆ ಇದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಭಾರ ಕ್ಷೇತ್ರ ಸಮನ್ವಯನಾಧಿಕಾರಿ ನವೀನ್ ಸ್ಟಿಫನ್, ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಕ ಚಕ್ರಪಾಣಿ AB, ಶಿಕ್ಷಣ ಸಂಯೋಜಕ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಕೈ ತೊಳೆಯುವಂಥದ್ದು, ಯಾವ ರೀತಿಯಾಗಿ ಸ್ನಾನ ಮಾಡಿಕೊಂಡು ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ನಾವು ಒಳಗಡೆ ಬರ್ತೇವೆ ಅಂತನ್ನುವಂಥ ಇತ್ಯಾದಿಗಳು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳುವಂತಹ ಕಾರ್ಯಕ್ರಮಗಳು, ಇದೆಲ್ಲವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಪ್ರಾರ್ಥನಾ ಸಮಯದಲ್ಲಿ ನಾವು ಓದುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಿಕ್ಕೋಸ್ಕರ ಪತ್ರಿಕೆಗಳನ್ನು ಓದುವಂಥದ್ದು, ಪುಸ್ತಕದ ಪರಿಚಯ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಪ್ರತಿ ಒಂದು 4-5 ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ವಿವಿಧ ಚಟುವಟಿಕೆಗಳನ್ನು ಆಯೋಜಿಸುವಂಥದ್ದು, ಇದೆಲ್ಲವೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ನಡೆಯುತ್ತಾ ಇದೆ. ಇದೆಲ್ಲದರ ಜೊತೆಗೆ ನಾವು ಕಲಿಕೆಯಲ್ಲಿ ಹಿಂದುಳಿದಿಲ್ಲ, ಸರ್ಕಾರಿ ಶಾಲೆಗಳ ಫಲಿತಾಂಶವೂ ಕೂಡ ಹಿಂದುಳಿದಿಲ್ಲ ಅಂತನ್ನುವಂಥದ್ದಕ್ಕೆ ನಮ್ಮ 10ನೇ ತರಗತಿಯ ಫಲಿತಾಂಶ, ನಾವು ಮುಖ್ಯವಾಗಿ ಅಳೆಯುವಂಥದ್ದು 10ನೇ ತರಗತಿಯ ಫಲಿತಾಂಶ ಬಂದಾಗ ನಮ್ಮ ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಶಾಲೆಗಳು ಯಾವ ರೀತಿಯ ಫಲಿತಾಂಶವನ್ನು ದಾಖಲಿಸಿವೆ ಅಂತನ್ನುವಂಥದ್ದು. SSLCಯಲ್ಲಿ ಒಟ್ಟು ತಾಲೂಕು 98.05% ಫಲಿತಾಂಶವನ್ನು ದಾಖಲಿಸಿಕೊಂಡಿದೆ. ಸರ್ಕಾರಿ ಶಾಲೆಗಳಲ್ಲಿ 96% ಫಲಿತಾಂಶವನ್ನು ದಾಖಲಿಸುವುದರ ಜೊತೆಗೆ ಅತಿ ಹೆಚ್ಚಿನ ಅಂದರೆ ಇಷ್ಟರವರೆಗಿನ ಒಂದು ದಾಖಲೆಯಲ್ಲಿ ಈ ವರ್ಷ ಅತಿ ಹೆಚ್ಚು ಫಲಿತಾಂಶವನ್ನು ದಾಖಲೆ ಮಾಡಿಕೊಂಡಿದೆ. 100% ಫಲಿತಾಂಶ ಬಂದಿರುವಂಥ ಶಾಲೆಗಳ ಪೈಕಿಯಲ್ಲಿ ಒಟ್ಟು 23 ಸರ್ಕಾರಿ ಶಾಲೆಗಳಲ್ಲಿ 14 ಶಾಲೆಗಳು 100% ಫಲಿತಾಂಶವನ್ನು ದಾಖಲಿಸಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರುವಂಥ ಅಂದರೆ 50-60 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಓದ್ತಾರೆ ಅಂಥ ಶಾಲೆಗಳಲ್ಲೂ ಕೂಡ KPS, KU ಅದು 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು 100% ಫಲಿತಾಂಶವನ್ನು ದಾಖಲಿಸಿಕೊಂಡಿರುವಂಥದ್ದು. ಹಾಗೆ ಸವಣೂರು ಶಾಲೆ ಕೂಡ ಕಳೆದ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ 100% ಪಾಸಾಗಿರುವಂಥ ಶಾಲೆಯಲ್ಲಿ ಆಯ್ಕೆಯಾಗಿ ಕಳೆದ ವರ್ಷ ಬಹುಮಾನವನ್ನು ಪಡೆದುಕೊಂಡಿದೆ. ಅಂಥ ಶಾಲೆಗಳಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಕಿಯೂರು ಶಾಲೆ ಕೂಡ ಈ ವರ್ಷ ಸೇರಿಕೊಂಡಿದೆ. ಹಾಗೆ ಎಲ್ಲ ಶಾಲೆಗಳಲ್ಲಿ ಇನ್ನು ಇದು ಸಾರ್ವಜನಿಕ ಈ ವರ್ಷ ನಾವು 1ನೇ ತರಗತಿಗೆ ಸೇರುವಂಥ ವಿದ್ಯಾರ್ಥಿಗಳಲ್ಲಿ 5% ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿಯನ್ನು ಆಗಬೇಕು ಅಂತನ್ನುವಂಥ ಗುರಿಯನ್ನು ನಾವು ಹೊಂದಿದ್ದೇವೆ. ಯಾಕೆಂತ ಹೇಳಿದ್ರೆ ಆಂಗ್ಲ ಮಾಧ್ಯಮದ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಹೆಚ್ಚು ಕಲಿಬೇಕು ನಮ್ಮ ಮಗು ಅಂತನ್ನುವಂಥ ಆಕಾಂಕ್ಷೆ ಇರುವಂಥ ಎಲ್ಲ ಪೋಷಕರಿಗೂ ಕೂಡ ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧನೆ ನಡೀತಾ ಇರುವಂಥದ್ದು ಒಂದು ವರದಾನವಾಗಿ ಪರಿಣಮಿಸಬೇಕು ಅಂತ ಅನ್ನುವಂಥದ್ದು.
ಶಾಲೆಗಳಲ್ಲಿ LKG ತರಗತಿಗಳನ್ನು ಕೂಡ ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ನೀಡ್ತಾ ಇದ್ದೇವೆ. ಒಟ್ಟು 23 ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದಲೇ ಶಿಕ್ಷಕರನ್ನು ನೀಡಿ LKG UKG ತರಗತಿಗಳನ್ನು ನಡೆಸಲಾಗುತ್ತೆ. ಅವರಿಗೆ ಕಳೆದ ವರ್ಷವರೆಗೆ ಆಹಾರ ಧಾನ್ಯಗಳನ್ನು ಅಂದರೆ ಬಿಸಿಯೂಟದ ಸೌಲಭ್ಯಗಳಿರಲಿಲ್ಲ. ಕಳೆದ ವರ್ಷ ಕೊನೆ ಹಂತಕ್ಕಾಗುವಾಗ ಅದನ್ನು ಕೂಡ ಅನುಮತಿಯನ್ನು ನೀಡಿದೆ. ಅದರಿಂದ ಆ ವಿದ್ಯಾರ್ಥಿಗಳು ಕೂಡ ಮೊಟ್ಟೆ, ಬಾಳೆಹಣ್ಣು, ಪೌಷ್ಟಿಕಾಂಶಗಳು ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಸರ್ಕಾರದ ವತಿಯಿಂದ ವಿತರಿಸಲಾಗುತ್ತದೆ. ಹಾಗೆ KPS ಹಾಗೂ PMC ಶಾಲೆಗಳು, ನಮ್ಮಲ್ಲಿ KPS 2 ಶಾಲೆಗಳಿದೆ ಹಾಗೂ PMC 3 ಶಾಲೆಗಳಿದೆ. KPS ಇರುವಂಥದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ, ಒಂದು ಕುಂಬ್ರಾ ಹಾಗೂ ಇನ್ನೊಂದು ಕೆಯ್ಯೂರು, ಈ 2 KPS ಶಾಲೆಗಳಿದೆ. PMC ಶಾಲೆಗಳು 3, ಒಂದು PMC ಶಾಲೆ ವೀರಮಂಗಲ, PMC ಶಾಲೆ ನೆಲ್ಯಾಡಿ ಹಾಗೂ PMC ಶಾಲೆ ಕೆಮ್ಮಿಂಗೆ. ಪ್ರಧಾನಮಂತ್ರಿ ಶ್ರೀ ಶಾಲೆಗಳು ಅಂತ. ಇದು PMC ಶಾಲೆಗಳು ಕೇಂದ್ರ ಸರ್ಕಾರದಿಂದ ನೇರವಾಗಿ ಅನುದಾನಗಳನ್ನು ಬಿಡುಗಡೆಯಾಗಿ ಅಲ್ಲಿಂದ ಅದಕ್ಕೆ ಹೆಚ್ಚುವರಿ ಸೌಲಭ್ಯಗಳನ್ನು ನೀಡಲಾಗುತ್ತೆ. PMC ಶಾಲೆಗಳಲ್ಲಿ ಹೆಚ್ಚುವರಿ ಸೌಲಭ್ಯ ಅಂತಂದರೆ ಅಲ್ಲಿ ಈಗ ಯೋಗ ಶಿಕ್ಷಣ, ಸಂಗೀತ, ಭರತನಾಟ್ಯ ಹಾಗೂ ಕರಾಟೆ ತರಬೇತಿಗಳ ಇದಕ್ಕೆ ಶಿಕ್ಷಕರನ್ನು ಸರ್ಕಾರದ ವತಿಯಿಂದ ಹೆಚ್ಚುವರಿಗೆ ನಾವು ಹೇಗೆ ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಳ್ತೀವೋ ಹಾಗೆ ಅಲ್ಲಿ ಹೆಚ್ಚುವರಿಯಾಗಿ ಆ ಶಿಕ್ಷಕರನ್ನು ಕೇಂದ್ರ ಸರ್ಕಾರದ ಅನುದಾನದಿಂದ ಭರಿಸಲಾಗುತ್ತೆ. ಅವರನ್ನು ನೇಮಿಸಿ ಆ ಒಂದು ಸೌಲಭ್ಯವನ್ನು ಕೂಡ ಆ ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ಇದರಿಂದ ಹೆಚ್ಚುವರಿ ಬೋಧನೆ ಕೂಡ ಅವರಿಗೆ ಅವಕಾಶಗಳು ಸಿಗ್ತವೆ.